ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ ಸಂಸ್ಥೆಗಳಿಗೆ ಕೆಟ್ಟ ಹೆಸರು ತರಬೇಕು, ಜಿ ಪರಮೇಶ್ವರ್ಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇ ಡಿ ಅವ್ರದ್ದಾಗಿದೆ ಅನ್ನುವಂಥದ್ದು ನೇರ ಆರೋಪವನ್ನು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಮಾಡ್ತಾ ಇದ್ದೀನಿ. ಇ ಡಿ ಅವರು ಇನ್ನೂ 7-8 ದಲಿತ ಮುಖಂಡಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ಪ್ರಮುಖವಾಗಿ ಈಗ ಭಾಳ ಸ್ಪೀಡಾಗಿ ಅವ್ರು ರೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಯಾಕೆ ಅಂದರೆ ಇಂಗ್ಲೀಷಲ್ಲಿ ಕ್ಲೀನಾಗಿ ಟೈಪ್ ಮಾಡಿಬಿಟ್ಟು ನೀವು ಎಲ್ಲ ಮಾಧ್ಯಮದವರು ಕಳಿಸ್ತೀರಿ, ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಖರ್ಗೆ ಸಾಹೇಬರು ಮಾತಾಡಿರುವಂಥದ್ದನ್ನ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ಹುಟ್ಟಾಕಿ ಒಂದು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ನಾವು ನೋಡ್ತಾ ಇದ್ದೀವಿ. ಖರ್ಗೆ ಅವ್ರನ್ನ ಪಪ್ಪು ಅಂತ ಕರೀತಾನೆ. 84 ವರ್ಷ ಖರ್ಗೆ ಸಾಹೇಬರಿಗೆ. ಇಡೀ ದೇಶದಲ್ಲಿ ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ 1. ನಾನು ದಲಿತ ಸಮುದಾಯದವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇವ್ರ ವಿರುದ್ಧ ಹೋರಾಟ ಮಾಡಿ, ಇವ್ರು ಎಲ್ಲಿ ಸಿಕ್ಕಿರು ಇವ್ರ ವಿರುದ್ಧ ಹೋರಾಟ ಮಾಡಿ ಅನ್ನುವಂಥದ್ದು ಕರೆಯನ್ನು ಕೊಡಬೇಕಾಗುತ್ತೆ. ಇಡೀ ದೇಶದಲ್ಲಿ ಪುಲ್ವಾಮಾ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರ ಅಂತ ಮಾಡಿ ಇಡೀ ದೇಶಾದ್ಯಂತ ಜನಗಳನ್ನ ಮೂರ್ಖರನ್ನಾಗಿ ಮಾಡಿದ್ರಲ್ಲ ನೀವು ಬಿ ಜೆ ಪಿಯವರು. ಅದಕ್ಕೆ ನಾವೇನು ಕೇಳೋದೇ ಬೇಡವಾ? ಮಾತೇ ಆಡೋಂಗಿಲ್ವ ನಾವು? ಯಾವ ಕಾರಣಕ್ಕೂ ಬಿ ಜೆ ಪಿ ಎಕ್ಸಿಸ್ಟೆನ್ಸ್ ಇರಲ್ಲ. ಅವನು ಮುಸ್ಲಿಮ್ಸ್ನ ತೋರಿಸಿ, ಪಾಕಿಸ್ತಾನದ ತೋರಿಸಿ, ಹಿಂದೂಗಳನ್ನ ಕನ್ಸಲ್ಟೇಟ್ ಮಾಡಿ ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅಷ್ಟೇ. ಸ್ಮಾರ್ಟ್ ಸಿಟಿ ಅಡಿನಲ್ಲಿ ಎಲ್ಲ ಅಗದಿದ್ದೀರಿ, ಅದು ಸಮಸ್ಯೆ ಆಗಿದೆ. ಒಂದು ಹನಿ ನೀರು ಬಂದರೆ ಒಂದೇ ಒಂದು ಹನಿ ಕೆಳಗಡೆ ಹೋಗೋಕ್ಕೆ ಅವಕಾಶ, ಎಲ್ಲ ಪೂರ್ತಿ ಕಾಂಕ್ರೀಟ್ ಜಂಗಲ್ ಆಗೋಗಿದೆ ಅಲ್ಲಿ. ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ ಸಂಸ್ಥೆಗಳಿಗೆ ಕೆಟ್ಟ ಹೆಸರು ತರಬೇಕು, ಜಿ ಪರಮೇಶ್ವರ್ಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇ ಡಿ ಅವ್ರದ್ದಾಗಿದೆ ಅನ್ನುವಂಥದ್ದು ನೇರ ಆರೋಪವನ್ನು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಮಾಡ್ತಾ ಇದ್ದೀನಿ. ದೇ ಆರ್ ಟಾರ್ಗೆಟಿಂಗ್ ದಲಿತ್ ಲೀಡರ್ಸ್ ಇನ್ ಕರ್ನಾಟಕ. ಇದು ಮೊನ್ನೆ ಹುಟ್ಟಿದಂಥ ಸಂಸ್ಥೆ ಅಲ್ಲ. ಕಳೆದ 67 ವರ್ಷದ ನಿರಂತರವಾಗಿ ಅವ್ರ ತಂದೆ ಗಂಗಾಧರರವರು ದಮನೀಯ ಜನಾಂಗದವರಿಗೆ ಎಜುಕೇಷನ್ನ ಕೊಡುವಂಥ ಕೆಲಸವನ್ನು ಮಾಡ್ಕೊಂಬರ್ತಾ ಇರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರವರು ಅವರು ಕೈಗೆತ್ಕೊಂಡ ಮೇಲೆ, ಅವ್ರ ಬ್ರದರ್ಸ್ ಅವರು ಆ ಸಂಸ್ಥೆಯನ್ನು ಕೈಗೆತ್ಕೊಂಡ ಮೇಲೆ ವಿಸ್ತರಣೆ ಮಾಡಿದ್ದಾರೆ. ದೇ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ದ ಇನ್ಸ್ಟಿಟ್ಯೂಷನ್. ಇಂಜಿನಿಯರಿಂಗ್ ಕಾಲೇಜ್ಗಳು ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದಾರೆ, ನರ್ಸಿಂಗ್ ಕಾಲೇಜ್ ಮಾಡಿದ್ದಾರೆ, ಇತರ ಸಂಸ್ಥೆಗಳನ್ನ ಎಲ್ಲ ಕಡೆನೂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಲೆಕ್ಕ ಬುಕ್ಕುಗಳೆಲ್ಲ ಇದ್ದಾವೆ. 28,878 ಕೇಸ್ಗಳನ್ನ ಇವರು ಇ ಡಿ ಅವರು ಇಲ್ಲಿಯವರೆಗೆ ರೈಡ್ ಮಾಡಿರುವಂಥದ್ದು. ಅದರಲ್ಲಿ ಚಾರ್ಜ್ ಶೀಟ್ ಮಾಡಿ ಪ್ರೂವ್ ಮಾಡುವಂಥದ್ದಕ್ಕೆ ಅವಕಾಶ ಸಿಕ್ಕಿದ್ದವ್ರಿಗೆ ಬರೀ 992 ಕೇಸು. ಕನ್ವಿಕ್ಷನ್ ಆಗಿರುವಂಥದ್ದು ಬರೀ 23. ನಾಟ್ ಈವನ್ 0.1%. ಇಟ್ ಈಸ್ 0.079%. 0.079% ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಇವರ ಯೋಗ್ಯತೆ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. 98% ಆಫ್ ದಿ ಇ ಡಿ ರೈಡೆಡ್ ಕೇಸಸ್ ಆರ್ ಆಲ್ ಬಿಲಾಂಗಿಂಗ್ ಟು ಅಪೋಸಿಷನ್ ಪಾರ್ಟೀಸ್. 98% ಎಲ್ಲ ಅಪೋಸಿಷನ್ ಲೀಡರ್ಸ್ಗಳನ್ನ, ಅಪೋಸಿಷನಲ್ಲಿರುವಂಥ ಮುಖಂಡರುಗಳನ್ನ ರೈಡ್ ಮಾಡಿರುವಂಥದ್ದು, ಕೇಸ್ನ ಬುಕ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ರಿಮೈನಿಂಗ್ 2% ಯಾರವರು? ರಿಮೈನಿಂಗ್ 2% ಅವರು ಅವರ ಅಪೋನೆಂಟ್ಸೇನೆ. ಆದರೆ ಅವರು ರೈಡ್ ಮಾಡಿ ಆದಮೇಲೆ ಬಿ ಜೆ ಪಿಗೂ ಸೇರ್ಕೊಂಡವ್ರೆ. ಬಿ ಜೆ ಪಿ ವಾಷಿಂಗ್ ಮೆಷಿನ್ ಒಳಗಡೆ ಹಾಕಿ ವಾಶ್ ಆಗಿ ಕ್ಲೀನಾಗಿ ಬಿ ಜೆ ಪಿನಲ್ಲಿ ಸೇರ್ಕೊಂಡಿರುವಂಥವ್ರು ರಿಮೈನಿಂಗ್ 2%. ಇ ಡಿ ಅವರು ಇನ್ನೂ 7-8 ದಲಿತ ಮುಖಂಡಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ಪ್ರಮುಖವಾಗಿ ಈಗ ಭಾಳ ಸ್ಪೀಡಾಗಿ ಅವ್ರು ರೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಯಾಕೆ ಅಂದರೆ ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಇಂಟರ್ನಲ್ ರಿಸರ್ವೇಷನ್ಸ್ ದಲಿತರಿಗೆ, ಎಸ್ ಸಿಗೆ, ಅದು ನಾವು ಶುರು ಮಾಡಿ ಆದಮೇಲೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪ್ರತಿಯೊಂದು ಜಾತಿಗೂ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಇಂಟರ್ನಲ್ ರಿಸರ್ವೇಷನ್ಸ್ನ ನಾವು 100ಕ್ಕೆ 100% ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನು 2 ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದು ಇಂಪ್ಲಿಮೆಂಟ್ ಆಗಿದ್ರೆ ದಲಿತರದ್ದು 101 ಜಾತಿ ದಲಿತರು ಏನಿದ್ದಾರೆ ಒಬ್ಬರು ಇವ್ರ ಜೊತೆ ಇರಲ್ಲ ಅನ್ನುವಂಥದ್ದು ಅವರಿಗೆ ವೃದ್ಧಿ ಆಗೋಗಿದೆ. ಅದಕ್ಕೋಸ್ಕರ ಅದರ ಸೈಡ್ ಎಫೆಕ್ಟೇ ಇದು. ಆಮೇಲೆ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇಲ್ಲಿಗೂ ಏನೇನೋ ಒಂದಷ್ಟು ಮಾಹಿತಿಗಳನ್ನು ಮಾಧ್ಯಮಗಳಲ್ಲಿ ಇಂಗ್ಲೀಷಲ್ಲಿ ಅದನ್ನು ಟೈಪ್ ಮಾಡಿ ಹಂಚಿಕೊಳ್ಳುವಂಥವ್ರು ಯಾರು? ಇ ಡಿ ಅವರು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ
ಪತ್ರಿಕೆ ಹೇಳಿಕೆಯನ್ನು, ಪತ್ರಿಕೆ ರಿಲೀಸನ್ನು ಕೊಡುವಂಥದ್ದಕ್ಕೆ ಎಲ್ಲಿ ಅವಕಾಶ ಇದೆ? ತನಿಖೆ ಸಂಪೂರ್ಣವಾಗಿ ಮುಂದುವರೆದ ನಂತರ ತಾನೇ ನಿಮಗೆ ಇದಕ್ಕೆ ಕೊಡುವಂಥದ್ದಕ್ಕೆ ಅವಕಾಶ. ಮೀಡಿಯಾದಲ್ಲಿ ಅಜೆಂಡಾ ಕೊಡುವಂಥದ್ದು ಮಾಡ್ತಾ ಇರುವಂಥ ಕೆಲಸ ಯಾರು? ಇಂಗ್ಲೀಷಲ್ಲಿ ಕ್ಲೀನಾಗಿ ಟೈಪ್ ಮಾಡಿಬಿಟ್ಟು ನೀವು ಎಲ್ಲ ಮಾಧ್ಯಮದವರು ಕಳಿಸ್ತೀರಿ, ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಅದನ್ನು ಮಾಧ್ಯಮದವರು ಕಂಟಿನ್ಯೂಸ್ ಆಗಿ ಬರಿತಾ ಇರುವಂಥದ್ದು, ಆಗ್ತಾ ಇರುವಂಥದ್ದು, ಅದರ ಬೇಸಿಸ್ ಮೇಲೆ ಚರ್ಚೆ ಆಗ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ. ನಾನು ಇವತ್ತು ಅದನ್ನೇ ನಾನು ಕಂಡೆ. ಇವತ್ತು ಇಲ್ಲೊಂದು ಪ್ಯಾರಾಗ್ರಾಫ್ ಇಂಗ್ಲೀಷಲ್ಲಿರುವಂಥದ್ದು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಐ ಆಮ್ ಜಸ್ಟ್ ಬ್ರಿಂಗಿಂಗ್ ಇಟ್ ಯುವರ್ ನೋಟಿಸ್. ಒಂದು 3ನೇ ಪಾಯಿಂಟ್, 1, 2, 3, 4, 5, 6, 7, 8 ಪಾಯಿಂಟ್ ಇದ್ದಾವೆ. 3ನೇ ಪಾಯಿಂಟ್ ಏನು ಹೇಳ್ತಾನೆ? ಎನ್ ಎಜುಕೇಷನಲ್ ಟ್ರಸ್ಟ್ ಆಸ್ ಡೈವರ್ಟೆಡ್ ಫಂಡ್ಸ್ and made a payment of 40 lakh towards the credit card bill of Rania Rao, allegedly on the instructions of an influential individual. No supporting vouchers or documentation were found to substantiate this payment. ಇದು ಇಂಗ್ಲೀಷಲ್ಲಿ ಟೈಪ್ ಆಗಿರುವಂಥದ್ದು. ದ ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ ಕೆಳಗಡೆ ಒಂದು ಲೈನ್ ಬರೆದ್ಬಿಟ್ಟು ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಎಲ್ಲ ಮಾಧ್ಯಮಗಳಿಗೆ, ನ್ಯಾಷನಲ್ ಮೀಡಿಯಾಗಳಿಗೆ ಮತ್ತು ಲೋಕಲ್ ಮೀಡಿಯಾಗಳಿಗೆ ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ನಮಗೆ ಮಾಹಿತಿ ಬೇಕು. ವಿ ಡಿಮ್ಯಾಂಡ್ ದಿಸ್ ಇಸ್ ದಿ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್ ಬೈ ಇ ಡಿ ಟು ಪ್ರೆಸ್. ನೀವಾ ಇ ಡಿ ಅವರ, ಇಲ್ಲ ಬಿ ಜೆ ಪಿ ಐ ಟಿ ಸೆಲ್ನವರ, ಇಲ್ಲ RSS ಐ ಟಿ ಸೆಲ್ನವರ ಅನ್ನುವಂಥದ್ದು ನಮಗೆ ಅರ್ಥ ಆಗಬೇಕು. ಕುಲ ಇಲ್ಲ, ಗೋತ್ರ ಇಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ, ಹೆಸರಿಲ್ಲ, ಕೆಳಗಡೆ ಯಾವುದೋ ಒಂದು ಟೈಪ್ ಮಾಡಿದ್ದನ್ನ ಮಾಧ್ಯಮಗಳು ಕಳಿಸಿರಿ, ಮಾಧ್ಯಮದವರು ಅದನ್ನು ಪಿಕಪ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು, ದಲಿತ ಸಮುದಾಯದವರು, ಇತರೆ ಸಮುದಾಯದವರು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ವೋಟರ್ಸು ಸಂಪೂರ್ಣವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಇರ್ತೀವಿ. ನಾವು ಬೀದಿಗಿಳಿದು ಹೋರಾಟ ಬೇಕಾದರೂ ಮಾಡುವಂಥದ್ದಕ್ಕೆ ನಾವು ಸಿದ್ಧರಿದ್ದೇವೆ. ಹೊಸಪೇಟೆನಲ್ಲಿ ಏನು ಮಾಡಿದ್ವಿ? ಸುಮಾರು 4 ಲಕ್ಷ ಜನ ಸೇರಿದ್ದಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ಅದು ಎಲ್ಲಿ ಸಕ್ಸಸ್ ಆಗಿ ಜನಗಳಿಗೆ ಮಾಹಿತಿ ಎಲ್ಲೋ ಹೊರಟೋಗುತ್ತೆ ಅನ್ನುವಂಥದ್ದು ಉದ್ದೇಶದಿಂದ ಅದನ್ನು ತಿರ್ಚುವಂಥ ಕೆಲಸವನ್ನು ಖರ್ಗೆ ಸಾಹೇಬರು ಮಾತಾಡಿರುವಂಥದ್ದನ್ನ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ಹುಟ್ಟಾಕಿ ಒಂದು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾರೋ ಒಬ್ಬ ಸತ್ತೋಗಿರೋನೊಬ್ಬ, ಅವನಿಗೆ 2 ಬಾರಿ ಈ ಭಾಗದವರು ಸಂಸದನ್ನು ಮಾಡಿದರು. ಲಾಸ್ಟ್ ಟೈಮ್ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಇಲ್ಲಿವರೆಗೂ ಬಿ ಜೆ ಪಿಯೂ ಸ್ಪಷ್ಟಪಡಿಸ್ತಿಲ್ಲ, ಅವನು ಸ್ಪಷ್ಟಪಡಿಸ್ತಿಲ್ಲ. ಖರ್ಗೆ ಸಾಹೇಬ್ರನ್ನ, ಖರ್ಗೆ ಅವ್ರನ್ನ ಪಪ್ಪು ಅಂತ ಕರೀತಾನೆ. 84 ವರ್ಷ ಖರ್ಗೆ ಸಾಹೇಬ್ರಿಗೆ. ಇಡೀ ದೇಶದಲ್ಲಿ ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ 1. 55 ವರ್ಷ ನಿರಂತರವಾದ ರಾಜಕಾರಣದಲ್ಲಿರುವಂಥ ವ್ಯಕ್ತಿ. AICC ಅಧ್ಯಕ್ಷರಾಗಿದ್ದಾರೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾನು ದಲಿತ ಸಮುದಾಯದವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇವ್ರ ವಿರುದ್ಧ ಹೋರಾಟ ಮಾಡಿ, ಇವ್ರು ಎಲ್ಲಿ ಸಿಕ್ಕಿರು ಇವ್ರ ವಿರುದ್ಧ ಹೋರಾಟ ಮಾಡಿ ಅನ್ನುವಂಥದ್ದು ಕರೆಯನ್ನು ಕೊಡಬೇಕಾದ. ಈ ಮಾಜಿ ಸಂಸದ ಯಾರೋ ಇನ್ನೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಅಂತೆ, ಇಂಥವರೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು. ಅಂದರೆ ಇಡೀ ದೇಶದಲ್ಲಿ ಪುಲ್ವಾಮಾ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರ ಅಂತ ಮಾಡಿ ಇಡೀ ದೇಶಾದ್ಯಂತ ಜನಗಳನ್ನ ಮೂರ್ಖರನ್ನಾಗಿ ಮಾಡಿದ್ರಲ್ಲ ನೀವು ಬಿ ಜೆ ಪಿಯವರು. ಅದಕ್ಕೆ ನಾವೇನು ಕೇಳೋದೇ ಬೇಡವಾ? ಮಾತೇ ಆಡೋಂಗಿಲ್ವ ನಾವು? ಅದನ್ನು ಯು ಆರ್ ಟೇಕಿಂಗ್ ಇಂಡಿಯಾ, ನಮ್ಮ ದೇಶವನ್ನು ಯು ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನೀವು ಏನು ಬೇಕಾದ್ರೂ ಮಾಡಿದ್ರು ನಡೀತದೆ, ಯಾರು ಅವಸರತ್ತಂಗಿಲ್ಲ, ಮಾತಾಡೋಂಗಿಲ್ಲ. ಇದ್ದಕ್ಕಿದ್ದಂಗೆ ಓವರ್ನೈಟು 3 ಗಂಟೆಗೆ ಟ್ರಂಪು ಎದುರಿಸ್ದ ಅಂತ, ನರೇಂದ್ರ ಮೋದಿನ ಎದುರಿಸ್ದ ಅಂತ, ಹೇಳೋದು ಕೇಳಬೇಕು ಅಂತ ಎದುರಿಸ್ಬಿಟ್ಟ ಅಂದ ತಕ್ಷಣ ಸೀಸ್ಫೈರ್ ಅಂತ ನೀವು ಅವರೇ ಘೋಷಣೆ ಮುಂಚೆನೇ ಮಾಡಿಬಿಡ್ತಾರೆ, ಆಮೇಲೆ ನೀವು ಘೋಷಣೆ ಮಾಡ್ತೀರಿ. ಅವೆಲ್ಲ ಕೇಳೋದು ತಪ್ಪ? ಹಂಗಾದರೆ ಕೇಳೋದು ತಪ್ಪ ಸ್ವಾಮಿ? 26 ಜನ ಹೆಣ್ಣುಮಕ್ಕಳು ಕುಂಕುಮ ಹರಿಸಿದ್ರಲ್ಲ, ಬರೀ ಟೈಟ್ಲು ಕೊಟ್ಬಿಟ್ಟು ಯಾಕೆ ಖಾಲಿ ಮಾಡಿದ್ರಲ್ಲ ಸ್ವಾಮಿ ಸಿಂಧೂರ್ ಅಂತ? ಅವ್ರಿಗೆಲ್ಲಿ ನ್ಯಾಯವನ್ನು ಎದಕ್ಕೆ ದೊರಕಿಸ್ಕೊಡ್ತಿದ್ದೀರಿ? ಅವ್ರನ್ನ ಕೊಂದೋರು ಯಾರು ಹಿಡಿದಿದ್ದೀರಾ ನೀವು? ಹೊಡೆದ್ರ? ಅಟ್ಲೀಸ್ಟ್ ಅದನ್ನು ಹೇಳಿ. ಇದನ್ನು ಅತಿ ಆಗೋಯ್ತು, ನಿಮ್ಮದು ಭಾಳ ಅತಿ ಆಯಿತು. ದಲಿತನ ಟಾರ್ಗೆಟ್ ಮಾಡುವಂಥದ್ದು, ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡುವಂಥದ್ದು ಅದು ಇರುವಂಥ ಸಂಗತಿ ನಿಮಗೆ. ಮುಸ್ಲಿಮ್ಸು ಪಾಕಿಸ್ತಾನ ಇಲ್ಲ ಅಂದರೆ ಬಿ ಜೆ ಪಿ ಇಲ್ಲ ರೀ.
ಯಾವ ಕಾರಣಕ್ಕೂ ಬಿ ಜೆ ಪಿ ಎಕ್ಸಿಸ್ಟೆನ್ಸ್ ಇರಲ್ಲ. ಅವನು ಮುಸ್ಲಿಮ್ಸ್ನ ತೋರಿಸಿ, ಪಾಕಿಸ್ತಾನದ ತೋರಿಸಿ, ಹಿಂದೂಗಳನ್ನ ಕನ್ಸಲ್ಟೇಟ್ ಮಾಡಿ ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅಷ್ಟೇ. ಯಾವತ್ತಾದರೂ ಇವರ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ವೋಟನ್ನು ಕೇಳಿದಾರ? 11 ವರ್ಷ ಆಯಿತು. ಇಡೀ ದೇಶದಲ್ಲಿ ಯಾವುದೋ ಒಂದು ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ? ದಯಮಾಡಿ ಹೇಳಕ್ಕೆ ಹೇಳಿ. ಒಂದೇ ಒಂದು ಡ್ಯಾಮ್. ರೈತರ ಪರ ಇಲ್ಲ ಇವರು, ಮಹಿಳೆಯರ ಪರ ಇಲ್ಲ, ಮಕ್ಕಳ ಪರ ಇಲ್ಲ, ಆದಿವಾಸಿಗಳ ಪರ ಇಲ್ಲ, ದಲಿತರ ಪರ ಇಲ್ಲ. ಅದು ವಿರುದ್ಧ. ಅಂಬೇಡ್ಕರ್ ಅವ್ರನ್ನೇ ಅವಮಾನ ಮಾಡಿದ್ದಂಥ ವ್ಯಕ್ತಿ ಅಮಿತ್ ಶಾ ಪಾರ್ಲಿಮೆಂಟಲ್ಲಿ. ಬೆಂಗಳೂರಲ್ಲಿ ಮಳೆ ಬಿದ್ದು ನೀರು ಎಲ್ಲಿ ಹೋಗುತ್ತೆ ಸ್ವಾಮಿ? ಎಲ್ಲಿ ಹೋಗಬೇಕು? ಇವತ್ತಿನ ದಿವಸ ಏನಾದರೂ ಚರಂಡಿಗಳೆಲ್ಲ ಮುಚ್ಚಿಕೊಂಡು ಕಾಲುವೆಗಳು, ರಾಜಕಾಲುವೆಗಳು ಒತ್ತುವರಿ ಆಗಿದೆ ಬಿ ಜೆ ಪಿಯವರ ಕಾರಣ. ಅದಕ್ಕೆ ನೇರವಾಗಿ ನಾನು ಆಪಾದನೆ ಮಾಡ್ತಾಯಿದ್ದೀನಿ. ಐ ಕ್ಯಾನ್ ಪ್ರೂವ್. ನಿಮ್ಮದು ಕಳೆದ 4 ವರ್ಷದ ರೂಲಿಂಗ್ 2019 2023, ಆಮೇಲೆ ಹಿಂದೆ 2008 2013ವರೆಗೂ ಮಾಡಿದಂಥ ರೂಲಿಂಗಿಂದ ಇಡೀ ಬೆಂಗಳೂರನ್ನು ನೀವು ಮಾರ್ಬಿಟ್ರಿ ನೀವು ಬೆಂಗಳೂರನ್ನ. ಯಾವುದೋ ಲೋ ಲೇಯಿಂಗ್ ಏರಿಯಾದಲ್ಲಿ ನೀರು ನಿಂತ್ಕೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ ಅದು. ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಇಮ್ಮಿಡಿಯೇಟಾಗಿ ಡಿ ಕೆ ಶಿವಕುಮಾರ್ ಅವರು ಹೊಸಪೇಟೆಯಲ್ಲಿದ್ದರೂ ವಾಪಸ್ ಬಂದರು, ಸಿ ಎಮ್ ಜೊತೆ ರೌಂಡ್ಸ್ ಹಾಕಿದ್ರು, ಬೆಂಗಳೂರು ಇನ್ಚಾರ್ಜ್ ಅವರೇ. ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಿಯುವಂಥದ್ದಕ್ಕೆ ನಾವು ಮಾಡ್ತೀವಿ, 100ಕ್ಕೆ 100ರಷ್ಟು ಮಾಡ್ತೀವಿ. ಸ್ಮಾರ್ಟ್ ಸಿಟಿ ಅಡಿನಲ್ಲಿ ಎಲ್ಲ ಅಗದಿದ್ದೀರಿ, ಅದು ಸಮಸ್ಯೆ ಆಗಿದೆ. ಒಂದು ಹನಿ ನೀರು ಬಂದರೆ ಒಂದೇ ಒಂದು ಹನಿ ಕೆಳಗಡೆ ಹೋಗೋಕ್ಕೆ ಅವಕಾಶ, ಎಲ್ಲ ಪೂರ್ತಿ ಕಾಂಕ್ರೀಟ್ ಜಂಗಲ್ ಆಗೋಗಿದೆ ಅಲ್ಲಿ.